ಒಂದು ನಿಮ್ಮಂಥದ್ದೊಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಂದು ಮಠ, ಒಂದು ಆಶ್ರಮ ಇತ್ತು. ಆ ಆಶ್ರಮದೊಳಗೊಬ್ಬರು ಸನ್ಯಾಸಿಗಳಿರ್ತಿದ್ರು. ಆ ಸನ್ಯಾಸಿಯ ಕೆಲಸ ಏನು ಅಂದ್ರೆ, ಬೆಳಗ್ಗೆ ಎದ್ದು ಒಂದು ಮನೆ ಭಿಕ್ಷಕ್ಕೆ ಹೋಗ್ತಿದ್ದ. ಯಾರ ಭಿಕ್ಷಾ ನೀಡಿದ್ರು ಅಂದ್ರೆ ಉಣ್ತಿದ್ದ, ಒಂದೇ ಮನೆಗೆ ಹೋಗ್ತಿದ್ದವ. ಅವ್ರು ನೀಡದೇ ಇದ್ದರೆ ಇನ್ನೊಂದು ಮನೆಗೆ ಹೋಗ್ತಿರ್ಲಿಲ್ಲ ಅಂತ. ಒಂದು ದಿವಸ ಒಂದು ಮುದುಕಿ ಮನೆಗೆ ಹೋದ ಕೂಡಲೇ ಆ ಮುದುಕಿ ಪಾಪದ ಇನ್ನೊಬ್ಬರ ಮನೆಯಾಗ ಕೆಲಸ ಮಾಡ್ತಿರ್ತೀವ, ಹೋಗಿ ಭಿಕ್ಷಾನ್ ದೇಹಿ ಅಂದ. ಆ ಮುದುಕಿ ಹತ್ತಿರ ಅದು ಏನೂ ಇರಲಿಲ್ಲ. ಅದು ಒಂದು ಯಪ್ಪ, ನಾನೇ ಇನ್ನೊಬ್ಬರ ಮನ್ಯಾಗ ಮುಸ್ರಿ ಗಿಸ್ರಿ ತಿಕ್ಕಿ ಬದುಕ್ತೀನಿ, ನೀ ಬಂದು ಭಿಕ್ಷಾನ್ ದೇಹಿ ಅಂದ್ರೆ ನಾ ಏನು ಕೊಡಲಿ ಅಂದ. ಅವಾಗ ಅವ ಸನ್ಯಾಸಿ ಅಂದ, ನೋಡಮ್ಮ, ನಾನಂತೂ ಒಂದೇ ಮನೆಗೆ ಕೇಳೋದು ಬೆಳಗ್ಗೆ ಎದ್ದು, ನೀ ಇಲ್ಲಂದ್ರೆ ಇವತ್ತು ಉಪವಾಸ ನೋಡೋಣಂದ. ಅವಾಗ ಮುದುಕಿ ಅಂತ, ಯಪ್ಪ ನನ್ನ ಮನೆಗೆ ಬಂದು ಉಪವಾಸ ಯಾಕೆ ಹೋಗ್ತಿ, ತಡಿ ಅಂತ ಮಗ್ಗಲು ಒಂದು ಹುಡುಗ ಕುರಿ ಕಾಯ್ತಿತ್ತು. ಆ ಕುರಿ ಕಾಯೋ ಹೊಲದಾಗ ಹುಡುಗ ಕುರಿ ಕಾಯ್ತಿತ್ತಲ್ಲ, ಆ ಮುದುಕಿ ಹೋಗಿಲ್ಲ, ನನ್ನ ಮನೆಗೆ ಒಬ್ಬ ಸನ್ಯಾಸಿ ಬಂದಾನ, ಒಂದು ಸ್ವಲ್ಪ ಹಾಲು ಕೊಡು ಅಂತ. ಪಾಪ ಕುರಿ ಕಾಯೋ ಹುಡುಗ ಮುದುಕಿಗೆ ಹಾಲು ಕೊಟ್ಟ. ಒಂದು ಗಡಿಗೆ ತುಂಬ ಹಾಲು ಕೊಟ್ಟ. ಆ ಮುದುಕಿ ತಲೆ ಮೇಲೆ ಗಡಿಗೆ ಇಟ್ಕೊಂಡು ಗುಡಿಸಿಲ ಕಡೆ ಬರ್ತಿತ್ತು. ಇಷ್ಟು ಒಂದು ಸ್ವಲ್ಪ ದೂರ ಇತ್ತ ನಿಮ್ಮ ಗುಡಿ, ತೇರಿನಿಂದ ಇಲ್ಲಿವರೆಗೆ ಇತ್ತು ಜಾಗ. ಅದು ತಲೆ ಮೇಲೆ ಗಡಿಗ್ಯಾಗ ಹಾಲು ಇಟ್ಕೊಂಡು ಬರುವಾಗ ಮ್ಯಾಲ ಒಂದು ಹದ್ದ ಹಾವಿನ ಹಿಡ್ಕೊಂಡು ಹೊಂಟಿತ್ತದು. ಬಾಲ ಹಿಡ್ಕೊಂಡು ಹೊಂಟಿತ್ತಲ್ಲ, ಆ ಹಾವಿನ ಹಲ್ಲಿನ ವಿಷ ಈ ಗಡಿಗ್ಯಾಗ ಬಿತ್ತು. ಅದು ಮುದಿಗೆ ತಂದು ಹಾಲು ಕಾಸ್ತು. ಹಾಲು ಕಾಸಿ ಸನ್ಯಾಸಿಗೆ ಕೊಟ್ಟು. ಸನ್ಯಾಸಿಗೆ ಕೊಟ್ಟ ಕೂಡಲೇ ಅದು ಕುಡಿತು ಹೋಗಿ ಆಶ್ರಮಕ್ಕೆ ಹೋಗಿ ಕುಡಿದು ಬಾಯಾಗ ಬುರುಗ್ ಬಂದು ಸನ್ಯಾಸಿ ಸತ್ತು ಕೂಡಲೇ ಊರನ ಮಂದೆಲ್ಲ ಕೂಡಿಬಿಟ್ರು. ಇದು ಮುದಿಕೆ ಏನೋ ಮಾಡೈತಿದು, ಸ್ವಾಮಿಗೆ ಏನರ ಬಂಗಾರ ಗಿಂಗಾರ ಆಶಾಕ್ಕೆ ಬಿದ್ದಿಗಿತ್ತೈತೇನಂತ ತಿಳ್ಕೊಂಡು ಮುದುಕಿಗೆ ಬೈದ್ರಿ ಎಲ್ಲರು. ಆ ಮುದುಕಿ ಹೇಳ್ತು, ನಾ ಏನು ಮಾಡಲಿ, ನನಗೆ ಗೊತ್ತಿಲ್ಲಿದು, ಅವ ಕುರಿಕಾಯ ಹುಡುಗ ಹಾಲು ಕೊಟ್ಟನ, ತೊಗೊಂಡು ಬಂದೀವಿ ನಾವು ಅಷ್ಟೇ. ಅವರು ಊರನ ಮಂದಿ ಕುರಿಕಾಯ ಹುಡುಗಿಗೆ ಬಡಿದ್ರು. ಪಾಪ ಅದು ಹುಡುಗ ಸತ್ತು ಹೋಗ್ತದೆ. ಈ ಕುರಿಕಾಯ ಮುದುಕಿಗೆ ಬೈದರು, ಇದು ಮುದುಕಿಗೆ ಬೈದರು, ಅದು ಎದೆ ಹೊಡ್ಕೊಂಡು ಮುದುಕಿ ಸತ್ತು. ಪಾಪ ಸನ್ಯಾಸಿ ಇದ್ನಲ್ಲ, ಅವನಿಗೆ ಗೂಟಕ್ಕೆ ಬಡ್ದು ಕುಂದರ್ಸಿದ್ರು. ಊರನ ಮಂದೆಲ್ಲ ಊರು ಸುದ್ದಿ ಎಲ್ಲ ಮಾತಾಡಕತ್ರ, ಅವ್ರು ತಪ್ಪು ಮಾಡಿದ್ರೆ ಇವ್ರು ತಪ್ಪು ಮಾಡಿದ್ರೆ ಅಂತ ಕಟ್ಟಿಗೆಲ್ಲ ಮಂದಿ ಕುಂತುಬಿಡ್ತು. ಇಲ್ಲಿ ಮುದುಕಿ ಸತ್ತು, ಅದು ಮ್ಯಾಲೆ ಹೋತು. ಕುರಿಕಾಯ ಹುಡುಗಿಗೆ ಬಡ್ದಿದ್ರಲ್ಲ, ಅದು ಸತ್ತು, ಅದು ಮ್ಯಾಲೆ ಹೋತು. ಅದು ಹದ್ದೇನು ಹಿಡ್ಕೊಂಡು ಬಂದಿತ್ತಲ್ಲ ಹಾವಿಗೆ, ಹಾವು ಕಡಿತು. ಹಾವು ಕಡ್ದಿದ್ದಕ್ಕೆ ವಿಷ ಏರಿ ಹದ್ದು ಸತ್ತು. ಅದು ಕಡ್ದ ಕೂಡಲೇ ಹದ್ದು ಮ್ಯಾಲಿಂದ ಕೆಳಗೆ ಬಿದ್ದು ಬಿಡುತ್ತೆ ಹಾವಿಗೆ. ಅದು ಕೆಳಗೆ ಬಿದ್ದು ಹಾವು ಸತ್ತು. ಮುದುಕಿ ಸತ್ತು, ಕುರಿಕಾಯ ಹುಡುಗ ಸತ್ತ, ಹಾವು ಸತ್ತು, ಹದ್ದು ಸತ್ತೆಲ್ಲ ನಾಲ್ಕು ಮ್ಯಾಲೆ ಹೋದು. ಅಲ್ಲಿ ಚಿತ್ರಗುಪ್ತರ ಹತ್ತಿರ ಲೆಕ್ಕ ನಡೀತು. ಈ ಸನ್ಯಾಸಿ ಏನು ಸತ್ನಲ್ಲ ಪಾಪ, ಈ ಸನ್ಯಾಸಿಗೆ ಸಾಯಿ ಬಡ್ದಿದ್ದ ಪಾಪ ಯಾರ ಅಕೌಂಟಿಗೆ ಹಾಕಬೇಕಿದು ಅಂತ. ಇದನ್ನು ಯಾರ ಅಕೌಂಟಿಗೆ ಹಾಕಬೇಕು ಅಂದ್ರೆ, ಫಸ್ಟ್ ಮುದುಕಿತ್ತಲ್ಲ, ಮುದುಕಿಗೆ ತೊಗೊಂಡ್ರವ್ರು. ಈ ಮುದುಕಿ ಅಕೌಂಟಿಗೆ ಹಾಕಿರಿ, ಹಾಲು ಕುಡಿಸ್ದಕ್ಕೆ ಯಾಕಿನೇ ಅವಕಿಗೆ ಬರ್ಬೇಕಿದು ಪಾಪ ಅಂತ. ಆ ಮುದುಕಿ ಅಂತೂ, ನಾನೇನು ಮಾಡಲಿ, ನಿರಪರಾಧಿ ಅದೇನಿ, ಭಿಕ್ಷಾ ಕೇಳ್ದ, ಹಾಲು ತರಕ್ಕೆ ಹೋಗಿದ್ದೆ, ನನ್ನ ಅಕೌಂಟಿಗೆ ಯಾಕೆ ಹಾಕ್ತಿರಿ, ಪಾಪ ಅವ ಹಾಲು ಕೊಟ್ಟವನ ಅಕೌಂಟಿಗೆ ಹಾಕಿರಿ ಅಂದ್ಲಕ್ಕೆ ಮುದುಕಿ. ಅದು ಅವ್ರು ಹೌದಂದ್ರು ಕರೆಕ್ಟ್, ಮುದುಕಿದೇನು ತಪ್ಪಿಲ್ಲ, ಬಿಟ್ಬಿಡ್ರಿ. ಹಾಲು ಕೊಟ್ಟನಲ್ಲಿ ಹುಡುಗನ ಅಕೌಂಟಿಗೆ ಸನ್ಯಾಸಿ ಸತ್ತಿದ್ದು ಸಾಯಿ ಬಡ್ದಿದ್ದ ಪಾಪ ಹುಡುಗನ ಅಕೌಂಟಿಗೆ ಹಾಕ್ರಿ. ಅವ ಕುರಿಕಾಯ ಹುಡುಗಂದ, ನಂದೇನು ತಪ್ಪೈತಿ ಇದ್ರಾಗ, ಹಾಲು ಕೇಳ ಮುದುಕಿ ಕೊಟ್ಟೇನಿ. ಅದು ಹದ್ದ ಹಾವಿನ ಹಿಡ್ಕೊಂಡು ಹೊಂಟೈತಲ್ಲ, ಹಾವು ವಿಷ ಕೆಡವೈತಿ. ನನಗ್ಯಾಕೆ ಅಕೌಂಟಿಗೆ, ನನ್ನ ಈ ಪಾಪ ಸನ್ಯಾಸಿಗೆ ಸಾಯಿ ಬಡ್ದಿದ್ದ ಪಾಪ ನನ್ನ ಅಕೌಂಟಿಗೆಲ್ಲ ಹಾವಿನ ಅಕೌಂಟಿಗೆ ಹಾಕ್ರಿ, ಅದು ವಿಷ ಬೀಳಿಸೈತಿ ಅಂತ. ಖರೆ ಐತೆ, ಹಂಗಾದ್ರೆ ಹಾವಿನ ಹೆಸರಲ್ಲೇ ಬರೆದು ಬಿಡ್ರಿ ಇದನ್ನು ಅಂತ. ಅದು ಹಾವಂತೂ, ಅಲ್ರಿ ನಮ್ಮದೇನು ತಪ್ಪೈತಿ, ನಮ್ಮ ಹೆಸರಿಗೆ ಈ ಪಾಪ ನಮ್ಮ ಅಕೌಂಟಿಗೆ ಯಾಕೆ ಜಮಾ ಮಾಡ್ತೀರಿ, ನಾವು ಸುಮ್ಮನೆ ಗುದ್ದನ್ಯಾಗ ಹೊಂಟಿದ್ವಿ, ಅದು ಹದ್ದು ಬಂದು ಬಾಲ ಹಿಡ್ದು ನಮ್ಮದು ಎಳ್ಕೊಂಡು ಹೋತ ಮೇಲೆ, ಅದು ಮತ್ತು ಬಾಲ ಹಿಡ್ದಿದ್ದಕ್ಕೆ ನಮ್ಮ ತಲೆ ಕೆಳಗಾಗಿ ಅದು ವಿಷ ಬಿದ್ದೈತಿ, ನಮ್ಮ ಅಕೌಂಟಿಗೆ ಇಲ್ಲರಿ, ಹದ್ದಿನ ಅಕೌಂಟಿಗೆ ಹಾಕ್ರಿ ಇದನ್ನಂತ ಅದು ಹೇಳುತ್ತೆ. ಅವರಂದ್ರು ಖರೆ ಹದ್ದಿನ ಅಕೌಂಟಿಗೆ ಬರೆದು ಬಿಡ್ರಿ ಅಂದ್ರೆ ಚಿತ್ರಗುಪ್ತರೆಲ್ಲ. ಅದು ಹದ್ದಂತೂ, ಅಲ್ಲ ನಮ್ಮ ಅಕೌಂಟಿಗೆ ಯಾಕೆ ಹಾಕ್ತೀರಿ ನೀವು, ಹಾವು ತಿಂದು ಬದುಕಂತ ನಮಗೆ ನ್ಯಾಷನಲ್ ಪರ್ಮಿಟ ಕೊಟ್ಟಿರಿ, ನೀವು ಬದುಕಬೇಕು ಹೆಂಗೆ, ನಾವು ಹಾವು ತಿಂದು ಬದುಕಂತನ ಹೇಳಿರಿ, ಅದಕ್ಕೆ ನಮ್ಮ ಅಕೌಂಟಿಗೆ ಹಾಕಕ್ಕೆ ಬರಂಗಿಲ್ಲ ಇದು. ಅವ್ರಿಗೆ ಚಿತ್ರಗುಪ್ತರಿಗೆ ವಿಚಿತ್ರ ಆಗ್ತಿದ್ದು. ಅಲ್ಲ, ಈ ಸನ್ಯಾಸಿ ಸತ್ತಿದ್ದಂತೂ ಖರೆ, ಸಾಯಿ ಬಡ್ದಿದ್ದು ಖರೆ, ಇದು ಪಾಪ ಯಾರ ಅಕೌಂಟಿಗೆ ಹಾಕಬೇಕು, ಈ 4 ಮಂದಿ ಅಂತೂ ಬ್ಯಾಡ್ ಅಂತಾರೆ.
ಮತ್ತು ಯಾರ ಅಕೌಂಟಿಗೆ ಹಾಕಬೇಕು ಅಂತ ವಿಚಾರ ಮಾಡಕತ್ತರು. ಅವಾಗ ಒಬ್ಬ ಶಾಣೆ ಮನುಷ್ಯ ಹೇಳ್ದಂತ, ನೋಡು ಇವ್ರು 4 ಮಂದಿಗೆ ಹಾಕಬೇಡ್ರಿ, ಈ ಊರಾಗ ಕುಂತು ಸನ್ಯಾಸಿ ಮುದುಕಿ ಕುರಿಕಾಯ ಹುಡುಗ ಊರು ಸುದ್ದಿ ಮಾತಾಡಕತ್ತಾರಲ್ಲ ಅವ್ರ ಅಕೌಂಟಿಗೆ ಜಮಾ ಮಾಡಿಬಿಡ್ರದನ್ನಂತೆ. ಅದಕ್ಕೆ ನಿಮ್ಮಲ್ಲಿ ಒಂದು ಗಾದಿ ಮಾತೈತಿಲ್ಲ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಾಗ. ಮಾಡಿದವ್ರು ಒಬ್ಬರು ಅವ್ರು ಮಾಡಿದ ಪಾಪ ಆಡಿದ್ದಕ್ಕೆ ನಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ನೋಡ್ರಿ. ಅದಕ್ಕೆ ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡಬಾರ್ದು ಅಂದ್ರೆ, ಯಾರ ಪಾಪ ಮಾಡಲಕ್ಕ ಅವರು ಪಾಡಿದ ಪಾಪ ನೀ ಆಡ್ದಿ ಅಂದ್ರೆ ಮಾಡ್ದವನಿಗಿಲ್ಲ, ಆಡ್ದವನ ಅಕೌಂಟಿಗೆ ಜಮಾ ಆಗ್ತೈತಿ. ಅದಕ್ಕೆ ಮಾಡ್ದವನ ಪಾಪ ಆಡ್ದವನ ಬಾಯಾಗ. ಎಷ್ಟು ಚಂದ ನಮ್ಮ ಹಿರಿಯರು. ನಮ್ಮಲ್ಲಿ ವೇದ ಸುಳ್ಳಾಗಬಹುದು, ಗಾದೆ ಸುಳ್ಳಾಗೋದಿಲ್ಲ ಅಂತಾರೆ. ವೇದದ ಪಾತ್ರ ಗಾದೆಗೆ ಕೊಟ್ಟಾರ ನೋಡ್ರಿ. ಅದಕ್ಕೆ ಮನುಷ್ಯನಿಗೆ ಗೊತ್ತಿರಬೇಕು ಹೆಂಗೆ ಸಮಯ ಹೋತು ಅಂದ್ರೆ, ಕೆಲರ ಹಳಿದು ಕೆಲರ ಹೊಗಳಿ ವೃಥಾ ಹೋಯಿತೆನ್ನ ಸಂಸಾರ. ಈ ಜೀವನ ಎದಕ್ಕೆ ವ್ಯರ್ಥ ಹೋತು ಅಂದ್ರೆ, ಕಳೆದಿದ್ದೆದಕ್ಕೆ ನಾವು ಅಂದ್ರೆ ತೊಳಲಿ ಬಳಲಿ ಕೆಲವೊಬ್ಬರಿಗೆ ಹೊಗಳಿ ಕೆಲವೊಬ್ಬರಿಗೆ ಬೈದು ಈ ಸಂಸಾರ ಜೀವನ ವ್ಯರ್ಥ ಹೋಗೈತಿ ಅಂತ ಸಕಲೇಶ ಮಾದ್ರಸರು ಹೇಳ್ತಾರೆ. ಹಾಗಿದ್ರೆ ಈ ಜೀವನ ಚಲೋ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು? ವ್ಯರ್ಥ ಆಗಿದ್ದಂತೂ ಆಯಿತು, ಇನ್ನೊಬ್ಬರಿಗೆ ಬೈದು ಹೊಗಳಿ ಚಿಂತೆ ಮಾಡಿ ದುಃಖ ಮಾಡ್ಕೊಂಡಂತೂ ಜೀವನ ವ್ಯರ್ಥ ಆಗೈತಲ್ಲ. ಮತ್ತು ಈ ವ್ಯರ್ಥವಾದ ಜೀವನವನ್ನು ಅರ್ಥಪೂರ್ಣವಾಗಿ ಬದುಕಬೇಕಂದ್ರೆ ಏನು ಮಾಡಬೇಕು? ಅದಕ್ಕೆ ಮುಂದಿನ 2 ಮಾತು ಹೇಳ್ತಾರವ್ರು. ಗಿರಿಯ ಶಿಖರದ ಮೇಲೆ ಲಿಂಗ ಧ್ಯಾನದಲ್ಲಿ ಮೌನವಾಗಿರಿ ಶನ್ನ ಸಕಳೇಶ್ವರ ದೇವ. ಗಿರಿಯ ಶಿಖರದ ಮೇಲೆ, ಗಿರಿ ಅಂತ ಶಬ್ದ ಕೊಟ್ಟರವ್ರು. ನಮಗೆ ಗೊತ್ತಿರೋದು ಯಾವ ಗಿರಿಗಳು? ನೀವು ಆ ಕಡೆ ಸೌತ್ ಕರ್ನಾಟಕಕ್ಕೆ ದಕ್ಷಿಣ ಕನ್ನಡ ಕಡೆ ಹೋರಿ, ಅಲ್ಲೆವದು ಬುಡನಗಿರಿ, ಮುಳ್ಳಯ್ಯನಗಿರಿ, ವೆಳ್ಳಯ್ಯನಗಿರಿ ಅಂತ ಬರ್ತಾವೆ. ಯಾಕಡೆ ಆ ಕಡೆ ಹೋದ್ರೆ. ಈ ಕಡೆ ನಮ್ಮ ಕಡೆ ಬಂದರೆ 2 ಗಿರಿ, ಇಲ್ಲಿ ದಾದಾಗಿರಿ ಗುಂಡಗಿರಿ ಅಷ್ಟೆ. ಉಳಿದಿದ್ದು ಯಾವ ಗಿರಿನೂ ಸಿಗೋದಿಲ್ಲ ನಮ್ಮ ಕಡೆ. ಅಲ್ಲೆಲ್ಲ ಮುಳ್ಳಯ್ಯನಗಿರಿ ಬುಡನಗಿರಿ ಎಲ್ಲ ಸಿಗ್ತಾವೆ. ನಮ್ಮ ಕಡೆ ಗುಂಡಗಿರಿ ದಾದಾಗಿರಿ ಅಷ್ಟೆ. ಇವ 2 ಗಿರಿಗಳ ಇದ್ರ ಮೇಲೇ ಜೀವನ ನಡೆದೈತೆ ನಮ್ಮದೆಲ್ಲರೂ. ನಮ್ಮದೆಲ್ಲ ಇದ್ರ ಮೇಲೆ ನಡೆಸಿವು ಅಷ್ಟು. ಜಿಸ್ಕಿ ಲಾಟಿ ನಮ್ಮ ಕಡೆ ಇರೋ ಗಿರಿ 2, ಗುಂಡಗಿರಿ ದಾದಾಗಿರಿ. ಆದರೆ ಅವ್ರು ಹೇಳುವ ಗಿರಿ ಗಿರಿಯ ಶಿಖರದ ಮೇಲೆ. ಅದು ಯಾವ ಗಿರಿ ಇರ್ಬೋದು? ಅದು ಯಾವ ಗಿರಿ ಅಂದ್ರೆ, ನೀವು ಹೇಳ್ತಿರಲ್ಲ, ಹಾಡು ಹಾಡೋದಿಲ್ಲ ಶರಣರು. ಶ್ರೀಗಿರಿಯ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆಯ ಮಾಡಿ. ಶ್ರೀಗಿರಿಯ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆಯ ಮಾಡಿ. ಶ್ರೀಗಿರಿಯು ಶರೀರದೊಳಗುಂಟೋ ಓಂ ಗುರು ಸಿದ್ಧ ತಿಳಿದವರ ಮರ್ಮ ಅದರೊಳಗುಂಟು ಅಂತ. ಯೋಗಿ ಅದರೊಳಗೆ ಮರ್ಮ ಇಟ್ಟು ನೋಡ್ಯಾನ. ನಾವೆಲ್ಲ ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡ್ತೀವಿ, ಇಲ್ಲ ಶ್ರೀಗಿರಿ ಅಂತ ತಿಳ್ಕೊಂಡು. ಇಲ್ಲಿ ಶರಣರು ಸಂತರು ಯಾವುದು ಶ್ರೀಗಿರಿ ಅಂತ ತಿಳ್ಕೋಬೇಕು. ಬರೇ ಶ್ರೀಶೈಲಗಿರಿ ಅಷ್ಟೇ ಗಿರಿ ಅಲ್ಲ, ಇಲ್ಲಿ ಗಿರಿಯ ಶಿಖರ ಅಂತ ಯಾವುದಕ್ಕೆ ಅನ್ನಬೇಕು? ನಾವೇನು ಮಾಡೀವಿ? ಶ್ರೀಶೈಲಕ್ಕೆ ವರ್ಷ ಪಾದಯಾತ್ರೆ ಮಾಡ್ತೀವಿಲ್ಲ, ಅದು ಶ್ರೀಗಿರಿ ಅಂತ ಪಾದಯಾತ್ರೆ ಮಾಡಿ. ಒಬ್ಬನಿಗೆ ಹೇಳ್ತಿದ್ನಂತೊಬ್ಬ ದೋಸ್ತನ, 20 ವರ್ಷ ಆದ ನೋಡು ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡಕ್ಕತ್ತ. ಅವ ಮಗಳಿದ್ದವ ಸುಮ್ಮನೆ ಇದ್ನಂತ. ಅವ ಮತ್ತೊಮ್ಮೆ ಹೇಳ್ದಂತ, 20 ವರ್ಷ ಆತು ನೋಡು ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡಕ್ಕತ್ತ. ಅವ ಮತ್ತೆ ಸುಮ್ಮನೆ ಇದ್ದ. ಮತ್ತೊಮ್ಮೆ ಹೇಳ್ದಂತ, 20 ವರ್ಷ ಆತು ನೋಡು ನಾ ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡಕ್ಕತ್ತ. ಅವ ಸುಮ್ಮನೆ ಇದ್ದ. ಅವ ಅಂದಲ್ಲೋ, ಇಷ್ಟು ಸಲ ಆತು ನಿನಗೆ ಹೇಳಕತ್ತೇನೆ ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡಕ್ಕತ್ತ 20 ವರ್ಷ ಆತಂತ, ನಿನಗೇನೂ ಅನಿಸೋಲ್ದ ನಂತ. ಅವ ಮಗಳಿದ್ದವಂದಂತ, ಅಲ್ಲ ನೀ 20 ವರ್ಷ ಪಾದಯಾತ್ರೆ ಮಾಡಿಯಲ್ಲ, ಮಲ್ಲೈಗ ಏನೂ ಅನಿಸಿಲ್ಲ ಅಂದಮೇಲೆ ನನಗರ ಏನು ಅನ್ನಿಸ್ತೈತು ಅಂದ. 20 ವರ್ಷ ಮಾಡಿ ಮಲ್ಲೈಗ ಏನೂ ಅನಿಸಿಲ್ಲ ನಿಂದು ಪಾದಯಾತ್ರೆ, ನನಗೇನು ಅನ್ನಿಸ್ತೈತಿ? ಮಾಡಬಾರ್ದಂತಲ್ಲ, ತಿಳಿದು ಮಾಡಬೇಕಷ್ಟ. ಯಾವುದು ಗಿರಿ ಅಂತ ತಿಳಿದು ಮಾಡಬೇಕಷ್ಟ. ಗಿರಿಯ ಶಿಖರದ ಮೇಲೆ ಯಾವುದು ಗಿರಿ ಅಂದ್ರೆ, ಯೋಗಿ ತಿಳ್ಕೊಂಡವೇನಂತನ, ಈ ಶರೀರವೇ ಒಂದು ಗಿರಿ, ಇದು ನಿನ್ನ ಶಿರವೇ ಶಿಖರ. ಇದರೊಳಗೆ ಏನು ಮಾಡಿದ್ರೆ ತಪ್ಪ, ಏನು ಮಾಡಿದ್ರೆ ಸರಿ ಅನ್ನುವ ಜ್ಞಾನ ಐತಲ್ಲ, ಅದು ಆ ಶಿಖರದ ಕಳಸ. ಇದು ಶ್ರೀಶೈಲದ ಗಿರಿ. ಇದು ಶರೀರವೇ ಗಿರಿ, ನಿನ್ನ ಶಿರವೇ ಶಿಖರ, ಶಿಖರದೊಳಗಿರುವ ಜ್ಞಾನ ಐತಲ್ಲ, ಅದು ಶ್ರೀಗಿರಿ ಅಷ್ಟೇ. ಇದು ಮನುಷ್ಯನಿಗೆ ಬೇಕಲ್ಲ
ಜ್ಞಾನ ಬಹಳ ಮುಖ್ಯ. ಅದು ಶ್ರೀಶೈಲದ ಗಿರಿಯ ಶಿಖರ ಜ್ಞಾನ. ಜ್ಞಾನ ಅಂದ್ರೆ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ಚಲೋ ಯಾವುದು ಕೆಟ್ಟದ್ದು ಅಂತ ಬಿಡಿಸಿ ನೋಡ್ತಾನಲ್ಲ, ನೋಡಿ ಮಾಡುವುದಕ್ಕೆ ಜ್ಞಾನ ಅಂತ ಕರೀತಾರೆ. ಇದು ಜ್ಞಾನ. ಇದು ಇರಬೇಕಾಗ್ತೈತಿ. ಮನುಷ್ಯನ ಬದುಕಿಗೆ ಬೆಲೆ ಬಂದಿದ್ದು ಎದರಿಂದ ಅಂದ್ರೆ ಜ್ಞಾನದಿಂದ ಬೆಲೆ ಬರ್ತೈತಿ, ವಿವೇಕದಿಂದ ಬೆಲೆ ಬರ್ತೈತಿ. ಈಗ ನೀವು ರೈತರದಿರಿ, ರೈತರು ರಾಶಿ ಮಾಡ್ತೀರಿ. ಎದ್ರ ರಾಶಿ ಮಾಡ್ತೀರಿ? ತೊಗರಿ ರಾಶಿ ಮಾಡ್ತೀರಿ. ಈ ತೊಗರಿ ರಾಶಿ ಮಾಡಿ ಒಂದು ಚಲೋ ಹೊಸ ಚೀಲದಾಗ ತೊಗರಿ ಹೊಟ್ಟು ತುಂಬ್ರಿ, ಇನ್ನೊಂದು ಅದರಷ್ಟೇ ಹೊಸ ಚೀಲದಾಗ ತೊಗರಿ ತುಂಬ್ರಿ. ಎರಡೂ ನೀವು ಅಡತಿ ಅಂಗಡಿ ಅಂತಿರ ಹೋದಲ್ಲ, ದಲಾಲ್ ಅಂಗಡಿಗೆ ಒಯ್ಯಿರಿ. ಕಿಮ್ಮತ್ತು ಯಾವುದಕ್ಕೆ ಜಾಸ್ತಿ ಐತಿ? ತೊಗರಿಗೈತೋ ಹೊಟ್ಟಿಗೈತೋ? ತೊಗರಿಗೈತೆ, ಹೌದಲ್ಲ? ಅಲ್ಲ, ಎರಡೂ ಒಂದೇ ಸಮ ಚೀಲದೊಳಗೆ ತುಂಬಿರಿ, ತೊಗರಿಗೆ ಯಾಕೆ ಕಿಮ್ಮತ್ತು ಜಾಸ್ತಿ? ಎರಡೂ ನೋಡ್ಲಿಕ್ಕೆ ಚೀಲ ಒಂದೇ ಸೈಜ್ ಅದಾವ. ಒಂದು ಚೀಲದಾಗ 1 ಕ್ವಿಂಟಲ್ ಹೊಟ್ಟು ತುಂಬಿರಿ, 1 ಕ್ವಿಂಟಲ್ ತೊಗರಿ ತುಂಬಿರಿ, ಹೊಟ್ಟಿಗೆ ಕಿಮ್ಮತ್ತಿಲ್ಲ, ತೊಗರಿ ಕಿಮ್ಮತ್ತು ಬಂತು. ಯಾಕಂದ್ರೆ ನೀವು ತುಂಬಿದ ಚೀಲಕ್ಕೆ ಕಿಮ್ಮತ್ತು ಬರೋದಿಲ್ಲ, ಚೀಲದೊಳಗೆ ಏನು ತುಂಬಿರಿ ಅನ್ನೋದ್ರ ಮೇಲೆ ಚೀಲಕ್ಕೆ ಕಿಮ್ಮತ್ತು ಬರ್ತೈತಿ. ಹಂಗೆ ಈ ದೇಹಕ್ಕೆ ಕಿಮ್ಮತ್ತಿಲ್ಲ, ದೇಹದೊಳಗೆ ಯಾವ ಜ್ಞಾನ ಐತಿ ಅನ್ನೋದ್ರ ಮೇಲೆ ಈ ದೇಹದ ಕಿಮ್ಮತ್ತು ಬರ್ತೈತಿ. ಅದಕ್ಕೆ ಮನುಷ್ಯನಿಗೆ ಗೊತ್ತಿರಬೇಕು, ಜ್ಞಾನ ಬಹಳ ಮುಖ್ಯ. ಇದಕ್ಕೆ ನ್ಯೂರೋ ಸೈಂಟಿಸ್ಟ್ ಅಂತಾರೆ. ನ್ಯೂರೋ ಸೈಂಟಿಸ್ಟ್, ನರ ವಿಜ್ಞಾನಿಗಳು ಏನು ಹೇಳ್ತಾರಂದ್ರೆ ಇದಕ್ಕೆ ಮೆಟಾಕಾಗ್ನಿಷನ್ ಅಂತ ಕರೀತಾರೆ. ಮೆಟಾಕಾಗ್ನಿಷನ್. ಈ ಮೆಟಾಕಾಗ್ನಿಷನ್ ಅಂದ್ರೆ ದಿ ಎಬಿಲಿಟಿ ಟು ಥಿಂಕ್ ಆಫ್ ಯುವರ್ ಓನ್ ಥಿಂಕಿಂಗ್. ಇದಕ್ಕೆ ಮೆಟಾಕಾಗ್ನಿಷನ್ ಅಂತ ಕರೀತಾರೆ. ಅಂದರೆ ದಿ ಎಬಿಲಿಟಿ ಟು ಥಿಂಕ್ ಯುವರ್ ಓನ್ ಥಿಂಕಿಂಗ್. ನೀ ಏನೋ ಒಂದು ವಿಚಾರ ಮಾಡ್ತೀಯಲ್ಲ, ಡೋಂಟ್ ಫಾಲೋ ಇಟ್ ಬ್ಲೈಂಡ್ಲಿ. ಸುಮ್ಮನೆ ಕಣ್ಣು ಮುಚ್ಚಿ ಬಿಡಬೇಡ. ಏನು ವಿಚಾರ ಮಾಡ್ತೀಯಲ್ಲ, ಸ್ವಲ್ಪ ಸರಿ ತಪ್ಪ, ಒಳಿತ ಕೆಡಕ, ಹಿತ ಅಹಿತ ತಿಳಿದು ಮಾಡಷ್ಟೇ. ಇದನ್ನು ತಿಳಿದು ಮಾಡೋದಕ್ಕೆ ಮೆಟಾಕಾಗ್ನಿಷನ್ ಅಂತ ಕರೀತಾರೆ. ಅದಕ್ಕೆ ಮನುಷ್ಯ ಏನ ಮಾಡಲಿ ತಿಳಿದು ಮಾಡಬೇಕಷ್ಟೆ. ಈ ಶರೀರಕ್ಕೆ ಬಹಳ ಬೆಲೆ ಬಂದಿದ್ದು ಎದರಿಂದ ಅಂದ್ರೆ ಜ್ಞಾನದಿಂದ, ವಿವೇಕದಿಂದ, ಗಿರಿಯ ಶಿಖರದ ಮೇಲೆ. ಅದಕ್ಕೆ ಮನುಷ್ಯಾಗ ಏನಿರಬೇಕು ಅಂದ್ರೆ ಜೀವನ ಸಾರ್ಥಕತೆ ಆಗಬೇಕಾದ್ರೆ ಮೊದಲು ಸ್ವಲ್ಪ ಅರಿವಿರಬೇಕು, ತಿಳುವಳಿಕೆ ಇರಬೇಕು, ಜ್ಞಾನ ಇರಬೇಕು. ಇದು ಮೊದಲನೇದ್ದಿತ್ತು. ಈಗ ನೀವು ಅಂಗಿ ಹಾಕ್ಕೊಂತೀರಿಲ್ಲ, ಈ ಅಂಗಿ ಹಾಕೋಬೇಕಾದ್ರೆ ಏನಂತೀರಿ? ಬ್ರ್ಯಾಂಡೆಡ್ ಇರ್ಬೇಕು, ಕಂಪ್ನಿವ್ ಇರ್ಬೇಕಂತೀರಿ. ಚಲೋ ಚಲೋ ಕಂಪ್ನಿವ್ ಪ್ಯಾಂಟ್ ತೊಗೊತೀರಿ, ಚಲೋ ಬ್ರ್ಯಾಂಡೆಡ್ ಕಂಪ್ನಿವ್ ಇರಬೇಕು ಅಂತೀರಿ. ಕಾಲಾಗಿನ ಪಾದರಕ್ಷೆ ತೊಗೊತೀರಿ, ಯಾವಿರ್ಬೇಕಂತೀರಿ? ಬ್ರ್ಯಾಂಡೆಡ್ ಅಂತೀರಿ. ಅಲ್ಲ, ಮನುಷ್ಯನಿಗೆ ಇಷ್ಟು ಗೊತ್ತಿಲ್ಲ. ಪಾದರಕ್ಷೆ ಕಾಲಾಗ ಹಾಕ್ಕೊಂತಾನಲ್ಲ, ಕಾಲಾಗಿನೂ ಬ್ರ್ಯಾಂಡೆಡ್ ಇರ್ಬೇಕಂತ ಗೊತ್ತೈತಿ, ಆದರೆ ತಲೆಯಾಗಿನ ವಿಚಾರ ಬ್ರ್ಯಾಂಡೆಡ್ ಇರ್ಬೇಕಂತ ಗೊತ್ತಿರದೇ ಇದ್ರೆ ಹೆಂಗೆ? ಕಾಲಾಗ ಬ್ರ್ಯಾಂಡೆಡ್ ಹಾಕೊಳ್ಳೋದು ಗೊತ್ತೈತಿ, ಆದರೆ ತಲೆಯಾಗ ಬ್ರ್ಯಾಂಡೆಡ್ ಇಟ್ಕೋಬೇಕಂತ ಗೊತ್ತಿಲ್ಲ ಮನುಷ್ಯನಿಗೆ. ಮನುಷ್ಯ ದೊಡ್ಡವನಾಗೋದು ಕಾಲಾಗ ಬ್ರ್ಯಾಂಡೆಡ್ ಇದ್ರಲ್ಲ, ತಲೆಯಾಗ ಬ್ರ್ಯಾಂಡೆಡ್ ವಿಚಾರಗಳಿರಬೇಕು. ಅದಕ್ಕೆ ಗಿರಿಯ ಶಿಖರದ ಮೇಲೆ ಒಂದಿಷ್ಟು ಚಲೋ ಚಿಂತನೆಗಳಿರಲಿ ಮನುಷ್ಯನೇ. ನಿನ್ನ ಬದುಕಿಗೆ ಬೆಲೆ ಬಂದಿದ್ದು ಒಳ್ಳೆಯ ಚಿಂತನೆಗಳಿಂದ.